ಸೊ ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತ ಅಂದರೆ, ಚೆಕ್ ಗಿವನ್ ನಂಬರ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್ ಆರ್ ನಾಟ್ ಅಂತ ಹೇಳಿ. ಓಕೆ, ಮೀನ್ಸ್ ನಮಗೆ ಆಲ್ರೆಡಿ ಈಗ ಏನು ಅಂತಂದರೆ ಒಂದು ನಂಬರ್ನ ಕೊಟ್ಟಿದ್ದಾರೆ, ಆ ನಂಬರು ಪರ್ಫೆಕ್ಟ್ ಸ್ಕ್ವೇರ್ ಹೌದಾ ಅಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಸರಿ, ಪರ್ಫೆಕ್ಟ್ ಸ್ಕ್ವೇರ್ಗೂ ಒಂದು ಡೆಫಿನೇಷನ್ ಕೂಡ ಇದೆ. ಏನು? ಎ ನಂಬರ್. ಓಕೆ, ಆವಾಗಲೇ ಹೇಳಿದಾಗೆ ಒಂದು ನಂಬರು ಯಾವ್ದು ತೊಗೊಳ್ಳೋಣ? ಇವಾಗ 36ನ ತೊಗೊಳ್ಳೋಣ. ಓಕೆ, ಸೊ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಅಂದರೆ ನಾವಿವಾಗ ಏನು 36 ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀವಿ ಯಾವಾಗ ಇದರ ಸ್ಕ್ವೇರ್ ರೂಟ್ಗಳು ಅಥವಾ ಇದರ ಸ್ಕ್ವೇರ್ ರೂಟ್ ಇಂಟೀಜರ್ ಆದಾಗ. ಓಕೆ, ಇಂಟೀಜರ್ ಅಂತ ಅಂದರೆ ಐಡಿಯಾ ಇರಲಿ, 1 2 3 4 ಈ ಥರ ಏನಿದೆ ಇದನ್ನು ಇಂಟೀಜರ್ ಅಂತ ಕರಿತೀವಿ. 1.5 ಇದನ್ನು ನಾವೇನಂತ ಕರಿತೀವಿ? ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಓಕೆ, ಸೊ ಅಲ್ಲಿಗೆ ಈಗ 36 ಸ್ಕ್ವೇರ್ ರೂಟ್ ಅಂತ ನಾವು ಹೇಗೆ ಚೆಕ್ ಮಾಡ್ತಾ ಹೋಗಬೇಕು? 6 ಇಂಟು 6 ಮಾಡಿದ್ರೆ 36 ಬರುತ್ತಲ್ವ. ಸೊ ಅಲ್ಲಿಗೆ 36 ಅನ್ನೋದು ಸ್ಕ್ವೇರು, ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಅದೇ ನಾನಿವಾಗ ಲೈಕ್ ಯಾವುದು 21ನ ತಗೋತೀನಿ. ಓಕೆ, 21 ಪರ್ಫೆಕ್ಟ್ ಸ್ಕ್ವೇರಾ? ಯಾವುದನ್ನು ಮಾಡಿದ್ರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ? ಈಗ 3 × 3 ಅಂದರೆ 9 ಬರುತ್ತೆ, 4 × 4 ಅಂತ ಅಂದರೆ 16 ಬರುತ್ತೆ, 5 × 5 ಅಂತ ಅಂದರೆ ಎಷ್ಟು ಬರುತ್ತೆ? 25 ಬರುತ್ತೆ. ಸೊ ಅಲ್ಲಿಗೆ 21 ಹಾರೋಯ್ತು, ಮೀನ್ಸ್ 21 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಓಕೆ, ಸೊ ಎಸ್, ಇದನ್ನೇ ನಾವಿವಾಗ ಲಾಜಿಕನ್ನು ಬಿಲ್ಡ್ ಮಾಡೋಣ ಬನ್ನಿ. ಸೊ ತುಂಬ ಈಸಿ ಇದೆ. ಓಕೆ, ಫಸ್ಟು ಒಂದು ನಂಬರ್ನ ತೊಗೊಳ್ಳೋಣ. ಯಾವ ತೊಗೊಳ್ಳೋಣ? ಫಸ್ಟ್ ಇವಾಗ 25ನ ತೊಗೊಳ್ಳೋಣ. ಓಕೆ, ಸೊ ಈಗ ಏನು ಮಾಡಬೇಕು? ಒಂದು ಫಾರ್ ಲೂಪ್ನ ಹಾಕ್ಕೊಂಡು ರನ್ ಮಾಡೋಣ. ಓಕೆ, ಫಾರ್ ಐ ಇನ್ ರೇಂಜ್ ಆಫ್ ಎಲ್ಲಿಂದ 1ಇಂದ ಸ್ಟಾರ್ಟ್ ಮಾಡೋಣ. ಓಕೆ, 1ಇಂದ ಎಲ್ಲಿವರೆಗೂ ಈ ನಂಬರ್ ಇನ್ಕ್ಲೂಡ್ ಆಗೋ ತನಕನೂ ಇರಲಿ ಲೂಪ್ ಇದು. ಸರಿನಾ? ಈಗ ನಾವು ಎಲ್ಲಿವರೆಗೂ ಚೆಕ್ ಮಾಡ್ತಾ ಇದ್ದೀವಿ? 1ಇಂದ 25 ತನಕನೂ ಈ ಲೂಪ್ ರನ್ ಆಗ್ತಿದೆ. ಓಕೆ, ಸೊ ನಾವಿವಾಗ ಡೈರೆಕ್ಟಾಗಿ ಒಂದು ಕಂಡೀಷನ್ ಹಾಕ್ಬಿಡೋಣ. ಇಫ್ ಐ ಇಂಟು ಐ ವಿಚ್ ಈಸ್ ಈಕ್ವಲ್ ಟು ನಂಬರ್. ಕರೆಕ್ಟಾ? ಈಗ ಇಲ್ಲಿ ಏನಾಗ್ತಾ ಇದೆ? ಐಯಲ್ಲಿ 1 ಇಂಟು 1, 2 ಇಂಟು 2, 3 ಇಂಟು 3 ಈ ಥರ ಆಗ್ತಾ ಹೋಗುತ್ತೆ ಇದು. ಕರೆಕ್ಟಾ? ಸೊ ಆ ಇದರಲ್ಲಿ ನಮಗೆ ಆ ರನ್ ಆಗಬೇಕಾದ್ರೆ, ಮಲ್ಟಿಪ್ಲಿಕೇಶನ್ ಆಗಬೇಕಾದ್ರೆ ನಮಗೆ ಕೊಟ್ಟಿರುವಂತಹ ಇನ್ಪುಟ್ ಸಿಕ್ತು ಅಂತ ಅಂದರೆ ನಾವೇನು ಮಾಡೋಣ? ಡೈರೆಕ್ಟಾಗಿ ಪ್ರಿಂಟ್ ಮಾಡ್ಬೋಣ. ಏನು ಪ್ರಿಂಟ್ ಏನು ಮಾಡೋಣ? ಓಕೆ, ನಂಬರ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ, ಆ್ಯಂಡ್ ಆಲ್ಸೋ ಬ್ರೇಕ್ ಕೂಡ ಮಾಡ್ಬೋಣ. ಆಯಿತಾ? ಇವಾಗ ಈ ಕೇಸಲ್ಲಿ ಇದು ವರ್ಕ್ ಆಗುತ್ತೆ, ಹೌದಾ? ವಾಟ್ ಇಫ್ ಇನ್ ದ ಕೇಸ್ ಆಫ್ 21? ಸೊ ಅವಾಗಲೇ ಹೇಳಿದಾಗ ಇಲ್ಲೇನಾಗ್ಬಿಡುತ್ತೆ? 4 4s 16 ಆಗುತ್ತೆ, 4 5s 25 ಆಗೋಗುತ್ತೆ. ಸೊ ನಮಗೆ ಈ ನಂಬರ್ ಜಂಪ್ ಆಗೋಯ್ತು. ಸೊ ಇದಕ್ಕೆ ನಾವೇನಂತ ಕಂಡೀಷನ್ ಹಾಕ್ಬೋದು ಇವಾಗ? ಹಾಗಿದ್ರೆ ಇವಾಗ ಈ ಥರ ಹಾಕೋಣ. ಎಲ್ಸ್ ಬರುತ್ತಾ? ಬರಲ್ಲ. ಎಲಿಫ್ ಹಾಕೋಣ. ಎಲಿಫ್ ಐ ಇಂಟು ಐ, ಓಕೆ, ವಿಚ್ ಈಸ್ ಗ್ರೇಟರ್ ದೆನ್ ನಂಬರ್. ಮೀನ್ಸ್ ಕೊಟ್ಟಿರೋಂತಹ ಇನ್ಪುಟ್ನ ದಾಟ್ ಹೋಯಿತು ಅಂತ ಅಂದ ತಕ್ಷಣವೇ ಏನು ಮಾಡೋಣ? ಪ್ರಿಂಟ್ ಗಿವನ್ ಇನ್ಪುಟ್ ಈಸ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಇದಾದಮೇಲೆ ಇಲ್ಲೂ ಕೂಡ ಬ್ರೇಕ್ ಆಗಿಬಿಡಲಿ. ಓಕೆನಾ? ಸೊ ಎಸ್, ಇವಾಗ ಇದನ್ನ ರನ್ ಮಾಡಿ ನೋಡೋಣ. ಸೊ ಗಿವನ್ ಇನ್ಪುಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, 25 ಕೊಡೋಣ. ಈಗ ನಮಗೆ ಎಸ್ 25 ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇದರಲ್ಲಿ ನಿಮಗೆ ಇನ್ನೊಂದು ಗೊತ್ತಿರಲಿ, ಪ್ರೈಮ್ ನಂಬರ್ಸ್ ಅಂತ ಏನಿದಾವಲ್ಲ, 2 3 ಆಗಿರ್ಬೋದು. ಓಕೆ, ಇವು ಯಾವೂ ಕೂಡ ಪರ್ಫೆಕ್ಟ್ ಸ್ಕ್ವೇರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, 11. ಓಕೆ, ಅದೇ ನಿಮಗೆ ಈಗ 11 11 ಎಷ್ಟು? 121, ಹೌದಾ? 121 ಪರ್ಫೆಕ್ಟ್ ಸ್ಕ್ವೇರು ಯಾವುದ್ರದ್ದು? 11. ಓಕೆ, ಸೊ ಮೀನ್ಸ್ 121ನ ಸ್ಕ್ವೇರ್ ರೂಟ್ ಯಾವುದು? 11. ಕರೆಕ್ಟಾ? ಸೊ ಈ ರೀತಿ ನೀವು ಕೂಡ ಡಿಫ್ರೆಂಟ್ ಇನ್ಪುಟ್ಸ್ ಜೊತೆ ಟ್ರೈ ಮಾಡಿ. ಈವನ್ ಇಲ್ಲಿ ನೋಡಿ, ಈವನ್ 0 ಕೂಡ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಂತಲೇ ತೋರಿಸುತ್ತೆ. ನಾವಿಲ್ಲಿ 1ಇಂದ ರನ್ ಮಾಡ್ತೀವಿ, ಸೊ ಇದನ್ನು 0 ಮಾಡ್ಕೊಳ್ಳೋಣ. ಈಗ ನೋಡಿ, ಎಸ್, ಬಿಕಾಸ್ 0ನ ನಾವು ಏನೇ ಮಾಡಿದ್ರೂ 0ನೇ ಬರುತ್ತೆ. ಸೊ ಹಾಗಾಗಿ ಓಕೆ, ನಿಮಗೆ 0 ಬಗ್ಗೆ ಕರೆಕ್ಟಾಗಿ ಇನ್ನೂ ಕ್ಲಾರಿಟಿ. ಈವನ್ ಯಾವ ಕ್ವಶನ್ ಅಂತ ಅಂದರೆ, ಯಾವುದು ಇಲ್ಲಿ ಯಾವ್ದು ಮಾಡಿದ್ದೀವಿ ನಾವು? GCD ಮಾಡಬೇಕಾದ್ರೂ ಕೂಡ ನಿಮಗೆ ಗೊತ್ತಾಗತ್ತೆ. ಓಕೆ, ಸೊ GCDಯಲ್ಲೂ ಕೂಡ ಅಷ್ಟೇ, ಒಂದು ನಂಬರ್ನ 0 ತೊಗೊಂಡು ಇನ್ನೊಂದು ನಂಬರ್ನ ತೊಗೊಂಡಾಗ ನಮಗೆ ಔಟ್ಪುಟ್ಟು ಇನ್ನೊಂದು ನಂಬರೇ ಬರುತ್ತೆ. ಯಾಕೆ 0 ಬರೋದಿಲ್ಲ ಅಂತ ಅಂದರೆ ಇದರಲ್ಲಿರುವಂತಹ ಎಲ್ಲ ಡಿವೈಸರ್ಸ್ಗಳು ಕೂಡ
0 ಇಂದ ಡಿವೈಡ್ ಆಗಲ್ಪಡುತ್ತೆ ಅಥವಾ ಡಿವೈಡ್ ಮಾಡೋ ತಾಕತ್ತಿದೆ ಅಂತ ಕಾರಣದಿಂದ. ಓಕೆ, ಸೊ ನೀವು ಮತ್ತೆ ವೇರಿಯಸ್ ಇನ್ಪುಟ್ಸ್ ಜೊತೆಗೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.